ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮನೋವಿಜ್ಞಾನ ಹೇಳುವ ಸತ್ಯಗಳು ನಿಮಗಿದು ಗೊತ್ತೇ? ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಆಗಸ್ಟ್ ತಿಂಗಳಲ್ಲಿ ಜನಿಸಿದ ಜನರು ದೈಹಿಕವಾಗಿ ಬಲಿಷ್ಠರಾಗಿರುತ್ತಾರೆ. ನೀವು ಮೇ ತಿಂಗಳಲ್ಲಿ ಜನಿಸಿದರೆ ನೀವು ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ನೀವು ಏಪ್ರಿಲಲ್ಲಿ ಜನಿಸಿದರೆ ನೀವು ವಿಶಿಷ್ಟವಾದ ಸೌಂದರ್ಯವನ್ನು ಹೊಂದಿರುತ್ತೀರಿ. ಜೂನ್ನಲ್ಲಿ ಜನಿಸಿದ ಹೆಚ್ಚಿನ ಜನರು ಪ್ರತಿಭಾವಂತರು ಮತ್ತು ಮಿಲಿಯನೇರ್ ಆಗುವ ಸಾಧ್ಯತೆ ಹೆಚ್ಚು. ಜುಲೈನಲ್ಲಿ ಜನಿಸಿದ ಜನರು ಆತ್ಮವಿಶ್ವಾಸ ಮತ್ತು ದಯೆಯುಳ್ಳ ಹೃದಯದೊಂದಿಗೆ ಬೆಂಬಲಿಸುವ ನಾಯಕರಾಗಿರುತ್ತಾರೆ. ಸೆಪ್ಟೆಂಬರ್ನಲ್ಲಿ ಜನಿಸಿದ ಜನರು ಸೃಜನಶೀಲ ಸಮಸ್ಯೆ ಪರಿಹಾರಿಕ ಕೌಶಲ್ಯಗಳನ್ನು ಹೊಂದಿರುತ್ತಾರೆ. ನವೆಂಬರ್ನಲ್ಲಿ ಜನಿಸಿದ ಜನರು ಭಾವೋದ್ರಿಕ್ತ ನಿಗೂಢ ಚಿಂತಕರು. ಅವರು ಗುಪ್ತ ಸತ್ಯಗಳನ್ನು ಬಯಲಿಗೆಳೆಯುತ್ತಾರೆ. ಕೆಮ್ಮು ನಿಲ್ಲದಿದ್ದರೆ ಸ್ವಲ್ಪ ತಾಜಾ ಅನಾನಸು ರಸವನ್ನು ಕುಡಿಯಿರಿ. ಆತಂಕಗೊಂಡಿದ್ದರೆ ನಿಮ್ಮ ಹಣೆಯನ್ನು ನಿಧಾನವಾಗಿ ತಟ್ಟಿ. ನಿದ್ರಿಸಲು ಕಷ್ಟವಾಗುತ್ತಿದ್ದರೆ ಕಣ್ಣು ಮುಚ್ಚಿ 100ರಿಂದ ಹಿಮ್ಮುಖವಾಗಿ ಎಣಿಸಲು ಪ್ರಾರಂಭಿಸಿ. ಶಾಂತವಾಗಿರಬೇಕೆಂದಿದ್ದರೆ ಕೆಲವು ನಿಮಿಷಗಳ ಕಾಲ ಆಹ್ಲಾದಕರ ರಾಗವನ್ನು ಕೇಳಿ. ಮೂಗು ಕಟ್ಟಿದ್ದರೆ ಸ್ವಲ್ಪ ಸಮಯದವರೆಗೆ ನಿಮ್ಮ ಉಸಿರನ್ನು ಹಿಡಿದುಕೊಳ್ಳಿ. ಬಿಕ್ಕಳಿಕೆ ಬರುತ್ತಿದ್ದರೆ 1 ಚಮಚ ಒಣ ಸಕ್ಕರೆಯನ್ನು ನಿಧಾನವಾಗಿ ನುಂಗಿ. ತಲೆ ಸುತ್ತುತ್ತಿದ್ದಂತೆಯೇ ಅನಿಸಿದರೆ ನಿಮ್ಮ ಅಂಗೈಗಳನ್ನು ನಿಧಾನವಾಗಿ ಒತ್ತಿರಿ. ನಿಮ್ಮ ಕೈಗಳು ಅಥವಾ ಕಾಲುಗಳು ತಣ್ಣಗಾಗಿದ್ದರೆ 1 ನಿಮಿಷದ ಕಾಲ ನಿಮ್ಮ ಕಾಲ್ಬೆರಳುಗಳನ್ನು ನಿರಂತರವಾಗಿ ಅಲ್ಲಾಡಿಸಿ. ಎಲ್ಲದಕ್ಕೂ ನಗುವ ವ್ಯಕ್ತಿ ಹೆಚ್ಚಾಗಿ ತನ್ನ ಆಳವಾದ ನೋವನ್ನು ಮರೆಮಾಚುತ್ತಿರುತ್ತಾನೆ. ಕೋಣೆಯಲ್ಲಿರುವ ಅತ್ಯಂತ ಶಾಂತ ವ್ಯಕ್ತಿಯ ಮನಸ್ಸು ಹೆಚ್ಚಾಗಿ ಗದ್ದಲದಿಂದ ಕೂಡಿರುತ್ತದೆ. ಯಾರು ಯಾವಾಗಲೂ ಸಲಹೆ ನೀಡುತ್ತಿರುತ್ತಾರೋ ಅವರಿಗೆ ಹೆಚ್ಚಾಗಿ ಸಲಹೆ ಬೇಕಾಗಿರುತ್ತದೆ. ಯಾವ ವ್ಯಕ್ತಿ ಸದಾ ನೆನಪುಗಳನ್ನು ಹೇಳುತ್ತಿರುತ್ತಾನೋ ಆತ ಹೆಚ್ಚಾಗಿ ಹೊಣೆಗಾರಿಕೆಗೆ ಹೆದರುತ್ತಾನೆ. ತಾವು ಯಾವುದನ್ನು ಲೆಕ್ಕಿಸುವುದಿಲ್ಲ ಎಂದು ವರ್ತಿಸುವವರು ಹೆಚ್ಚು ಗಮನವನ್ನು ಬಯಸುತ್ತಾರೆ. ಎಲ್ಲವನ್ನು ಗಮನಿಸುವ ವ್ಯಕ್ತಿ ಸಾಮಾನ್ಯವಾಗಿ ಕಡಿಮೆ ಮಾತನಾಡುತ್ತಾರೆ. ಅವರು ನಿಮ್ಮನ್ನು ಅತಿಯಾಗಿ ಟೀಕಿಸಿದರೆ ಅವರಿಗೆ ನಿಮ್ಮಲ್ಲಿ ಇರುವುದರ ಬಗ್ಗೆ ಅಸೂಯೆಯಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಪಶ್ಚಾತ್ತಾಪದ ಮೂಲಕ ಇತರರನ್ನು ನಿಯಂತ್ರಿಸುವವರು ಅಸುರಕ್ಷತೆಯ 5 ಪ್ರವೀಣರು. ನಿಮ್ಮ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸುವ ವ್ಯಕ್ತಿ ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಾನೆ. ಯಾವ ವ್ಯಕ್ತಿ ನಿಮಗೆ ಯಾವಾಗಲೂ ಸಹಾಯ ಮಾಡುತ್ತಾನೋ ಅವನು ನಿಮ್ಮ ಬಗ್ಗೆ ಪ್ರೀತಿಯ ಭಾವನೆಗಳನ್ನು ಹೊಂದಿರುತ್ತಾನೆ. ಯಾರಾದರೂ ತುಂಬ ಕಾರ್ಯನಿರತರಾಗಿದ್ದರೂ ಸಹ ನಿಮಗಾಗಿ ಸಮಯ ನೀಡಿದರೆ ಅವರು ನಿಮ್ಮನ್ನು ಆಳವಾಗಿ ಪ್ರೀತಿಸುತ್ತಾರೆ. ಅವರು ನಿಮ್ಮನ್ನು ಇತರರ ಮುಂದೆ ರಕ್ಷಿಸಿ ಖಾಸಗಿಯಾಗಿ ಸರಿಪಡಿಸಿದರೆ ಅವರು ನಿಮ್ಮನ್ನು ಗೌರವಿಸುತ್ತಾರೆ. ನಿಮ್ಮ ತರ್ಕಹೀನ ಮಾತುಗಳನ್ನು ಕೇಳಿಸಿಕೊಂಡರೂ ಬೇಸರ ಪಡದ ವ್ಯಕ್ತಿ ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಾನೆ. ಯಾರಾದರೂ ನಿಮ್ಮ ಮೌನವನ್ನು ಗಮನಿಸಿ ನಿಮಗೆ ಏನಾಗಿದೆ ಎಂದು ಕೇಳಿದರೆ ಅವರು ನಿಜವಾಗಿಯೂ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಮೌನವಾಗಿರಿ, ಎಲ್ಲವನ್ನೂ ಹೇಳುವ ಅಗತ್ಯವಿಲ್ಲ. ನಿಮ್ಮ ಹಿಂದೆ ಇರುವವರನ್ನು ರಕ್ಷಿಸಿ ಮತ್ತು ನಿಮ್ಮ ಜೊತೆಯಲ್ಲಿರುವವರನ್ನು ಗೌರವಿಸಿ. ಕುಳಿತಿರುವಾಗ ಎಂದಿಗೂ ಶೇಕ್ ಹ್ಯಾಂಡ್ ಮಾಡಬೇಡಿ. ನೀವು ಅತಿಥಿಯಾಗಿರುವಾಗ ಅಡುಗೆಯನ್ನು ಎಂದಿಗೂ ತೆಗಳಬೇಡಿ. ಮತ್ತೊಬ್ಬರು ಮಾತನಾಡುತ್ತಿರುವಾಗ ಮಧ್ಯ ಪ್ರವೇಶಿಸಬೇಡಿ. ಯಾರಾದರೂ ನಿಮಗೆ ಆಹಾರ ಅಥವಾ ಪಾನೀಯ ನೀಡಿದರೆ ನಿಮಗೆ ಬೇಡವಾಗದಿದ್ದರೂ ಅದನ್ನು ವಿನಯದಿಂದ ಸ್ವೀಕರಿಸಿ. ಒಂದು ಧನ್ಯವಾದ ಪತ್ರವು ಮಾತುಗಳಿಗಿಂತ ಹೆಚ್ಚು ಗಟ್ಟಿಯಾಗಿ ಮಾತನಾಡಬಲ್ಲದು. ನಿಮ್ಮ ಸ್ವಂತ ಮನೆಯಲ್ಲಿಯೂ ಸಹ ಯಾರನ್ನು ಅಹಿತಕರವಾಗಿ ಮಾಡಬೇಡಿ. ನೀವು ನಿಮ್ಮ ಕಾಲುಗಳನ್ನು ಹೆಚ್ಚಾಗಿ ಅಲುಗಾಡಿಸಿದರೆ ಇದು ನಿಮ್ಮಲ್ಲಿರುವ ಅಸಹನೆ ಅಥವಾ ಮಾನಸಿಕ ಒತ್ತಡವನ್ನು ಸೂಚಿಸುತ್ತದೆ. ಕುರ್ಚಿಯ ಮೇಲೆ ಕಾಲುಗಳನ್ನು ಮಡಚಿ ಹಾಕಿ ಕುಳಿತುಕೊಳ್ಳುವುದು ನಿಮ್ಮ ಬಲವಾದ ಆತ್ಮವಿಶ್ವಾಸ ಮತ್ತು ದೃಢತೆಯನ್ನು ತೋರಿಸುತ್ತದೆ. ಇದು ನಿಮ್ಮನ್ನು ಸುಭದ್ರ ಮತ್ತು ನಿಶ್ಚಿಂತ ಎಂದು ಪ್ರತಿಬಿಂಬಿಸುತ್ತದೆ. ತುಟಿಗಳನ್ನು ಕಚ್ಚುವುದು. ತುಟಿಗಳನ್ನು ಕಚ್ಚಿಕೊಳ್ಳುವುದು ನೀವು ನರ ಅಥವಾ ಹಿಂಜರಿಕೆಯಲ್ಲಿದ್ದೀರಿ ಎಂಬುದರ ಸಂಕೇತವಾಗಿದೆ. ಇದು ಆಂತರಿಕ ಆತಂಕ ಅಥವಾ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ. ದಿಂಬನ್ನು ತಬ್ಬಿಕೊಳ್ಳುವುದು. ಮಲಗುವಾಗ ಪದೇ ಪದೇ ದಿಂಬನ್ನು ಅಪ್ಪಿಕೊಳ್ಳುವುದು ನೀವು ಯಾರನ್ನಾದರೂ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೀರಿ ಅಥವಾ ಭಾವನಾತ್ಮಕ ಬೆಂಬಲವನ್ನು ಬಯಸುತ್ತಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.